Okay, guys. Hello, my dear students. Last class ಅಲ್ಲಿ ನಾವು ಕಂಪೋಸಿಟ್ ಸಪ್ಲೈ ಬಗ್ಗೆ ನೋಡಿದ್ವಿ. ಹೌದಾ? ಕಂಪೋಸಿಟ್ ಸಪ್ಲೈ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅಂಡ್ ಈಗ ನಾವು ಮಿಕ್ಸ್ಡ್ ಸಪ್ಲೈನ ನೋಡೋಣ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅಗ್ರಿಗೇಟ್ ಟರ್ನ್ ಓವರ್ ಅಂತಂದ್ರೆ ಏನು, ಅಗ್ರಿಗೇಟ್ ಟರ್ನ್ ಓವರ್ ಒಂದು ನೋಡಿದ್ವಿ. ಅಂಡ್ ನೆಕ್ಸ್ಟ್ ಕಂಪೋಸಿಟ್ ಸಪ್ಲೈನ ನೋಡಿದ್ವಿ. ಅಂಡ್ ಇನ್ನೊಂದು ಒನ್ ಮೋರ್ ಇಂಪಾರ್ಟೆಂಟ್ ಸಪ್ಲೈ ಆಫ್ GST ಇಸ್ ಮಿಕ್ಸ್ಡ್ ಸಪ್ಲೈ. ಓಕೆ, ಮಿಕ್ಸ್ಡ್ ಸಪ್ಲೈ ನೋಡೋಣ. ಕಂಪೋಸಿಟ್ ಸಪ್ಲೈ ಅಂಡ್ ಮಿಕ್ಸ್ಡ್ ಸಪ್ಲೈ ಇರುವಂತಹ ಡಿಫರೆನ್ಸಸ್ ನೋಡೋಣ ಅಂತ. ಓಕೆ, ಎಸ್ as per section 2 subsection 74 of Central Goods and Services Tax CGST Act 2017, the term mixed supply, the term mixed supply means two or more individual supplies of goods or services or any combination thereof. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಮಿಕ್ಸ್ಡ್ ಸಪ್ಲೈ ಮೀನ್ಸ್ ಟೂ ಆರ್ ಮೋರ್ ಇಂಡಿವಿಜುವಲ್ ಸಪ್ಲೈಸ್. ಓಕೆ, ಒನ್ ಆರ್ ಟೂ ಆರ್ ಮೋರ್ ಸೇಲ್ಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಎನಿ ಕಾಂಬಿನೇಷನ್ ದೇರ್ ಆಫ್. ಓಕೆ, ಈಗ ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸಪ್ಲೈ ಸೇಲ್ಸ್ ಅನ್ನ ಮಾಡ್ತಾ ಇದೀವಿ, ಗೂಡ್ಸ್ ಆರ್ ಸರ್ವಿಸಸ್ ಆರ್ ಎನಿ ಕಾಂಬಿನೇಷನ್, ಒಂದು ಗೂಡ್ಸ್ ಆಗಿರ್ಬೋದು, ಇನ್ನೊಂದು ಸರ್ವಿಸಸ್ ಆಗಿರ್ಬೋದು, ಮೇಡ್ ಇನ್ ಕಂಜಂಕ್ಷನ್ ವಿತ್ ಈಚ್ ಅದರ್ ಬೈ ಎ ಟ್ಯಾಕ್ಸೇಬಲ್ ಪರ್ಸನ್ ಫಾರ್ ಎ ಸಿಂಗಲ್ ಪ್ರೈಸ್. ಓಕೆ, ಇಲ್ಲಿ ಟೂ ಆರ್ ಮೋರ್ ಸೇಲ್ಸ್, ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಅಥವಾ ಎರಡೂ ಆಗಿರ್ಬೋದು. ಓಕೆ, ಟೂ ಆರ್ ಮೋರ್ ಸೇಲ್ಸ್ ಆರ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಕಾಂಬಿನೇಷನ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್, ಅದನ್ನ ಅಕಸ್ಮಾತ್ ಒಂದೇ ಸೇಲ್ ಪ್ರೈಸ್ ಏನಾದ್ರು ಸಿಂಗಲ್ ಪ್ರೈಸ್, ಓಕೆ, ಟ್ಯಾಕ್ಸಬಲ್ ಪರ್ಸನ್ ಫಾರ್ ಎ ಸಿಂಗಲ್ ಪ್ರೈಸ್ ವೇರ್ ಸಚ್ ಸಪ್ಲೈ ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಎ ಕಾಂಪೋಸಿಟ್ ಸಪ್ಲೈ. ಓಕೆ, ಕಂಪೋಸಿಟ್ ಸಪ್ಲೈ ಏನು? ಕಂಪೋಸಿಟ್ ಸಪ್ಲೈ ಒಂದ್ ಸಪ್ಲೈ ಜೊತೆ ಇನ್ನೊಂದು ಸಪ್ಲೈನ ನಾವು ಕೊಡ್ಲೇಬೇಕು. ಹೌದಾ? ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿ ಮಿಕ್ಸ್ಡ್ ಸಪ್ಲೈ ಅಂತಂದ್ರೆ ಒಂದ್ರ ಜೊತೆ ಇನ್ನೊಂದು ಕಂಪಲ್ಸರಿ ಏನು ಇಲ್ಲ. ಓಕೆ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ ನಾವು. ಓಕೆ, ಏರ್ ಕಂಡೀಷನರ್ ನ ಸೇಲ್ ಮಾಡ್ತಾ ಇದೀವಿ, ಅದ್ರ ಜೊತೆ ನಾವೇನ್ ಮಾಡಿದೀವಿ, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ನ ಪ್ರೊವೈಡ್ ಮಾಡಿದೀವಿ. ಹೌದಾ? ಸೊ ಬಟ್ ಇಲ್ಲಿ ಅದು ಕಂಪಲ್ಸರಿ ಮೀನ್ಸ್ ಅದು ನೆಸೆಸಿಟಿ. ಒಂದು ಸಪ್ಲೈ, ಒಂದು ಸೇಲ್ಸ್ ನ ಮಾಡ್ತಿದೀವಿ ಅಂತಂದ್ರೆ ಅದ್ರ ಜೊತೆ ಇನ್ನೊಂದು ಸರ್ವಿಸಸ್ ನ, ಇನ್ನೊಂದು ಪ್ರಾಡಕ್ಟ್ ನ ಕೊಡುವಂತದ್ದು ನೆಸೆಸಿಟಿ. ಓಕೆ, ಜಸ್ಟ್ ನಾವು ಬರೀ ಏರ್ ಕಂಡೀಷನರ್ ನ ಸೇಲ್ ಮಾಡ್ತೀವಿ, ನಾವು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಕೊಡೋಲ್ಲ ಅನ್ನೋಂಗಿತ್ತು ಅಂತಂದ್ರೆ ಸೇಲ್ಸ್ ಮೇ ಬಿ ರೆಡ್ಯೂಸ್ ಆಗ್ಬೋದು. ಹೌದಾ? ಬಟ್ ಇಲ್ಲೇನ್ ಹೇಳ್ತಾ ಇದಾರೆ, ಒಂದು ಸಪ್ಲೈ ಜೊತೆ ಇನ್ನೊಂದು ಸಪ್ಲೈ, ಒಂದು ಸೇಲ್ಸ್ ಜೊತೆ ಇನ್ನೊಂದು ಸೇಲ್ಸ್ ಇಲ್ಲಿ ಇಂಟರ್ ಕನೆಕ್ಟ್ ಆಗಿರೋದಿಲ್ಲ. ಓಕೆ, ಇಲ್ಲೇನ್ ಮಾಡ್ತಾರೆ, ಆಫರ್ಸ್ ನ ಪ್ರೊವೈಡ್ ಮಾಡ್ತಾರೆ, ಸೇಲ್ಸ್ ನ ಬೂಸ್ಟ್ ಅಪ್ ಮಾಡೋದಕ್ಕೆ, ಸೇಲ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅವ್ರೇನ್ ಮಾಡ್ತಾರೆ, ಕಂಬೈನ್ಡ್ ಆಗಿ 2 3 ಪ್ರಾಡಕ್ಟ್ಸ್ ಗಳನ್ನ ಅವ್ರೇನ್ ಮಾಡ್ತಾರೆ, ಸಿಂಗಲ್ ಪ್ರೈಸ್ ಗೆ ಅವ್ರೇನ್ ಮಾಡ್ತಾರೆ, ಸೇಲ್ಸ್ ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಬೇಬಿ ಕಿಟ್ ನ ಪರ್ಚೇಸ್ ಮಾಡಕ್ ಹೋಗಿದ್ದೀರಾ ಅಂತಂದ್ರೆ ಅಲ್ಲಿ ಬೇಬಿ ಕಿಟ್ ಒಳಗಡೆ ಕಂಪ್ಲೀಟ್ ಸೋಪ್, ಶಾಂಪೂ, ಅದು ಮಾಯಿಶ್ಚರೈಸಿಂಗ್ ಕ್ರೀಮ್, ಪ್ರತಿಯೊಂದು ಕೂಡ ಅದ್ರೊಳಗೆ ಇರುತ್ತೆ. ಬಟ್ ಎಲ್ಲಾದ್ರದ್ದು ಪ್ರೈಸಸ್ ಬೇರೆ 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 ಇರುತ್ತೆ. ಹೌದೇನಪ್ಪ? ಎಲ್ಲಾದ್ರೂ ಪ್ರೈಸಸ್ ಬೇರೆ ಬೇರೆ ಇರುತ್ತೆ, ಎಲ್ಲಾದ್ರದ್ದು ರೇಟ್ ಆಫ್ GST ಬೇರೆ ಬೇರೆ ಇರುತ್ತೆ. ಬಟ್ ಅವ್ರೇನ್ ಮಾಡ್ತಾರೆ, ಕಂಬೈನ್ ಮಾಡಿ ಆಲ್ ಟುಗೆದರ್ ಒಂದೇ ಒಂದು ಕಿಟ್ ನ ಅವ್ರೇನ್ ಮಾಡ್ತಾರೆ, ಸೇಲ್ಸ್ ನ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಸಪ್ಲೈ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆ AC ಜೊತೆ ನಾವು ಸರ್ವಿಸಸ್ ನ, ಡೆಲಿವರಿ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀವಿ, ಅದು ಕಂಪೋಸಿಟ್ ಸಪ್ಲೈ. ಒಂದ್ರ ಜೊತೆ ಇನ್ನೊಂದು ಸಪ್ಲೈ, ಇನ್ನೊಂದು ಸೇಲ್ಸ್ ಇಂಟರ್ ಲಿಂಕ್ ಆಗಿರುತ್ತೆ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲದನ್ನು ಒಂದೇ ಸರಿ ಸೇಲ್ಸ್ ಅನ್ನ ಮಾಡ್ತೀವಿ. 1 2 ಆರ್ ಮೋರ್ ಪ್ರಾಡಕ್ಟ್ ನಾವೇನ್ ಮಾಡ್ತೀವಿ, ಸೇಲ್ಸ್ ಮಾಡ್ತೀವಿ. ಅದನ್ನ ನಾವೆಂತ ಕರಿತೀವಿ, ಮಿಕ್ಸ್ಡ್ ಸಪ್ಲೈ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಎ ಸಪ್ಲೈ ಆಫ್ ಪ್ಯಾಕೇಜ್ consisting of canned food, sweets, chocolates, cakes, dry fruits, fruit juice when supplied for a single price is a mixed supply. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಚಾಕ್ಲೇಟ್, ಸ್ವೀಟ್ಸ್, ಕೇಕ್ಸ್, ಡ್ರೈ ಫ್ರೂಟ್ಸ್, ಫ್ರೂಟ್ ಜ್ಯೂಸ್ ಇವೆಲ್ಲದೂ ಸೇರಿಸಿ ಸಿಂಗಲ್ ಪ್ರೈಸ್ ಗೆ ಕಂಬೈನ್ಡ್ ಆಗಿ ಕಾಂಬೋ ಏನ್ ಮಾಡ್ತೀವಿ, ಏನ್ ಸೇಲ್ಸ್ ನ ಮಾಡ್ತಾ ಇದೀವಿ, ಅದನ್ನು ನಾವೇನಂತ ಕರಿತೀವಿ, ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಅಲ್ಲಿ ನಾವು ಸ್ವೀಟ್ಸ್ ಸೇಲ್ ಮಾಡ್ತಾ ಇದೀವಿ, ಚಾಕ್ಲೇಟ್ಸ್ ಮಾಡ್ತಾ ಇದೀವಿ, ಡ್ರೈ ಫ್ರೂಟ್ಸ್, ಜ್ಯೂಸ್ ಎಲ್ಲದನ್ನು ಕೂಡ ಆಲ್ ಟುಗೆದರ್ ಒಂದೇ ಒಂದು ಪ್ರೈಸ್ ಗೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಸೇಲ್ಸ್ ನ ಮಾಡ್ತೀವಿ. ದಟ್ ಇಸ್ ವಾಟ್ ವಿ ಕಾಲ್ ಮಿಕ್ಸ್ಡ್ ಸಪ್ಲೈ. ಓಕೆ, ಸೊ ಇದ್ರದ್ದು ಒಂದು ಪ್ರಾಬ್ಲಮ್ ಅನ್ನ ನೋಡೋಣ ನಾವು, ಮಿಕ್ಸ್ಡ್ ಸಪ್ಲೈ ಯಾವ ರೀತಿ ಆಗತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಓಕೆ ಫೈನ್. ಪ್ರಾಬ್ಲಮ್ ನಂಬರ್ 5. ಓಕೆ, ABC Limited is into manufacturing of XYZ goods. Following are the invoices raised in the month of February 2020. 2020 month ಅಲ್ಲಿ 2020
ಫೆಬ್ರವರಿ ಮಂತ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಸ್ವಲ್ಪ ಸೇಲ್ಸ್ ಅನ್ನ ಮಾಡಿದ್ದಾರೆ. ಏನೇನೇನು ಸೇಲ್ಸ್ ಅನ್ನ ಮಾಡಿದ್ದಾರೆ ನೋಡಿ. ಅದು ಇನ್ವಾಯ್ಸ್ ವಿತ್ ಇನ್ವಾಯ್ಸ್ ನಂಬರ್ ಅವ್ರೇನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ವಾಯ್ಸ್ ನಂಬರ್ 111, ಸಪ್ಲೈ ಆಫ್ ಮಾಯಿಶ್ಚರೈಸರ್ ₹40,000, ಡೆಲಿವರಿ ಚಾರ್ಜಸ್ ಫಾರ್ ಟ್ರಾನ್ಸ್ಪೋರ್ಟೇಷನ್ 5,000. ಎಸ್, ಮಾಯಿಶ್ಚರೈಸರ್ಸ್ ನ ಸೇಲ್ ಮಾಡಿದ್ದಾರೆ. ಓಕೆ, 40,000 ವರ್ತು. ಅದ್ರ ಜೊತೆ ಏನ್ ಚಾರ್ಜ್ ಮಾಡಿದ್ದಾರೆ ಅವರು, ಡೆಲಿವರಿ ಚಾರ್ಜಸ್ ಅನ್ನ ಅವರು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಅದಕ್ಕೆ ಚಾರ್ಜ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ, ನಾವು ಮಾಯಿಶ್ಚರೈಸರ್ ನ ಸೇಲ್ ಮಾಡ್ತಾ ಇದೀವಿ, ಬಲ್ಕ್ ಆಗಿ ನಾವು ಸೇಲ್ ಮಾಡ್ತಾ ಇದೀವಿ, ಅಂಡ್ ಡೆಲಿವರಿ ಚಾರ್ಜಸ್ ಅದನ್ನ ನಾವೇನ್ ಚಾರ್ಜ್ ಮಾಡಿದೀವಿ, ದಟ್ ಇಸ್ ವಾಟ್ ಯು ಕಾಲ್ ಕಂಪೋಸಿಟ್ ಸಪ್ಲೈ. ಓಕೆ, ಇದನ್ನ ಬಲ್ಕ್ ಅಲ್ಲಿ ಮ್ಯಾನುಫ್ಯಾಕ್ಚರರ್ ಇವನ್ ಏನ್ ಹೇಳ್ತಿದ್ದಾರೆ, ಮ್ಯಾನುಫ್ಯಾಕ್ಚರರ್ ಇವನು. ಓಕೆ, ಮ್ಯಾನುಫ್ಯಾಕ್ಚರರ್ ಮಾಯಿಶ್ಚರೈಸರ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ. ಅಂಡ್ 40,000 ವರ್ತ್ ಗೂಡ್ಸ್ ಅವ್ರ ಏನ್ ಮಾಡ್ತಾರೆ, ಹೋಲ್ಸೇಲ್ ಅಲ್ಲಿ ಸೇಲ್ ಮಾಡ್ತಾ ಇದ್ರಿಂದ ಅದ್ರ ಜೊತೆ ಅವ್ರು ಏನ್ ಕೊಡ್ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ನ ಕೊಡ್ಬೇಕಾಗುತ್ತೆ. ಅದನ್ನ ಅದೇನಾಗುತ್ತೆ ಕಾಂಪೋಸಿಟ್ ಸಪ್ಲೈ. ಬಟ್ ಇಲ್ಲಿ ನೋಡಿ, ಇನ್ವಾಯ್ಸ್ 112 ಏನ್ ಹೇಳುತ್ತೆ ನೋಡ್ಕೊಳ್ಳಿ. ಸಪ್ಲೈ ಆಫ್ ಫೇಸ್ ಕ್ರೀಮ್ ವರ್ತ್ ₹30,000, ಮಾಯಿಶ್ಚರೈಸರ್ ₹40,000, ಶಾಂಪೂ ವರ್ತ್ ₹30,000 at a single offer price of ₹85,000. ಇಲ್ಲಿ ಇನ್ನೊಂದು ಸೇಲ್ ಮಾಡ್ತೀವಿ, ಇನ್ನೊಬ್ಬ ಟ್ರೇಡರ್ ಗೆ ಸೇಲ್ ಮಾಡ್ತೀವಿ. ಇನ್ವಾಯ್ಸ್ ನಂಬರ್ ಎಷ್ಟಿದೆ, 112 ಇದೆ, ಹೌದಾ. ಸಪ್ಲೈ ಆಫ್ ಫೇಸ್ ಕ್ರೀಮ್ 30,000 ಅಷ್ಟು ಫೇಸ್ ಕ್ರೀಮ್ ಸಪ್ಲೈ ಮಾಡಿ ಸೇಲ್ ಮಾಡ್ತಾ ಇದಾರೆ. ಮಾಯಿಶ್ಚರೈಸರ್ 40,000 ಅಷ್ಟು ಮಾಯಿಶ್ಚರೈಸರ್ ಸೇಲ್ ಮಾಡ್ತಾ ಇದಾರೆ. ಶಾಂಪೂ 30,000 ಅಷ್ಟು ಸೇಲ್ಸ್ ನ ಮಾಡ್ತಾ ಇದಾರೆ. ಎಟ್ ಎ ಸಿಂಗಲ್ ಪ್ರೈಸ್ ಒಂದೇ ಪ್ರೈಸ್ ಗೆ ಮೂರನ್ನು ಪ್ರಾಡಕ್ಟ್ ನ ಸೇರಿಸಿ ₹85,000 ಗೆ ಸೇಲ್ಸ್ ನ ಬೂಸ್ಟ್ ಅಪ್ ಮಾಡೋದಕ್ಕೆ, ಸೇಲ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ಮೂರನ್ನು ಕೂಡ ಒಂದೇ ಸಿಂಗಲ್ ಡಿಸ್ಕೌಂಟ್ ಪ್ರೈಸ್ ಗೆ ಅವ್ರು ಏನ್ ಮಾಡ್ತಾ ಇದಾರೆ, ₹85,000 ಗೆ ಸೇಲ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಗೆ ಏನ್ ಹೇಳ್ತಾರೆ, ಕಂಪ್ಯೂಟ್ GST ಲಯಬಿಲಿಟಿ ಅಸ್ಯೂಮಿಂಗ್ ರೇಟ್ಸ್ ಆರ್ ಫೇಸ್ ಕ್ರೀಮ್ 28%, ಮಾಯಿಶ್ಚರೈಸರ್ 28%, ಶಾಂಪೂ 18%, ಸರ್ವಿಸಸ್ 18%. ಓಕೆ ಫೈನ್. ಈಗ ಸೊಲ್ಯೂಷನ್ ಏನಾಗುತ್ತೆ ನೋಡ್ಕೊಳ್ಳಿ. ಕಂಪೋಸಿಟ್ ಸಪ್ಲೈ, ಹೆನ್ಸ್ GST ಲಯಬಿಲಿಟಿ. ಕಂಪೋಸಿಟ್ ಸಪ್ಲೈ ಮೀನ್ಸ್ ಫಸ್ಟ್ ಸಪ್ಲೈ ಏನಿದೆ ಅದು ಕಂಪೋಸಿಟ್ ಸಪ್ಲೈ. ಏನಕ್ಕೆ, ಮಾಯಿಶ್ಚರೈಸರ್ ಮಾತ್ರ ನಾವು ಸೇಲ್ ಮಾಡ್ತಾ ಇದೀವಿ, ಸೇಲ್ ಬೇರೆ ಟ್ರೇಡರ್ ಯಾರಿಗೂ ಸೇಲ್ ಮಾಡ್ತಾ ಇದೀವಿ, ಅವ್ರಿಗೆ ಜಸ್ಟ್ ಮಾಯಿಶ್ಚರೈಸರ್ ನ ಸೇಲ್ ಮಾಡ್ತಾ ಇದೀವಿ ₹40,000 ವರ್ತ್. ಅಂಡ್ ಅದಕ್ಕೆ ಡೆಲಿವರಿ ಕೂಡ ನಾವೇ ಕೊಡ್ತಾ ಇದೀವಿ. ಓಕೆ, ಸೊ 40,000 ಪ್ಲಸ್ 5,000, 45,000 ಇಂಟು 28%, ₹12,600. ಹೌದಾ. ನಾನು ಕಂಪೋಸಿಟ್ ಸಪ್ಲೈ ರೂಲ್ಸ್ ಹೇಳಿದ್ದೆ. ಏನು, ಕಂಪೋಸಿಟ್ ಸಪ್ಲೈ ಅಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಏನಾಗಿರುತ್ತೆ, ಮೇನ್ ಸಪ್ಲೈ ಏನಾಗಿರುತ್ತೆ, ಅದ್ರ ಜೊತೆಗೆ ನಾವು ಇನ್ನೊಂದು ಕಂಪೋಸಿಟ್ ಸಪ್ಲೈ ಏನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಡೆಲಿವರಿ ಚಾರ್ಜಸ್ ಏನಾಗುತ್ತೆ, ಅದು ಕಂಪೋಸಿಟ್ ಸಪ್ಲೈ. ಮೇನ್ ಸಪ್ಲೈ ಏನು, ಪ್ರೈಮರಿ ಸಪ್ಲೈ ಮಾಯಿಶ್ಚರೈಸರ್. ಅದು ರೇಟ್ ಆಫ್ GST ಏನಿರುತ್ತೆ ಅದನ್ನ ನಾವು ಚಾರ್ಜ್ ನ ಮಾಡ್ತೀವಿ. ಸರ್ ಇಲ್ಲಿ ಮಾಯಿಶ್ಚರೈಸರ್ ಗೆ 28% ಇದೆ, ಟ್ರಾನ್ಸ್ಪೋರ್ಟೇಷನ್ ಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್ ಗೆ 18% ಹೇಳಿದ್ದಾರೆ ಸರ್. ಬಟ್ ನಾವ್ ಏನಕ್ಕೆ 28% ತಗೋತೀವಿ, ಬಿಕಾಸ್ ಇಟ್ ಇಸ್ ಅ GST ರೂಲ್. ಹೌದಾ. ಕಂಪೋಸಿಟ್ ಸಪ್ಲೈ ಏನ್ ಹೇಳುತ್ತೆ ಅಂತಂದ್ರೆ, ಕಂಪೋಸಿಟ್ ಸಪ್ಲೈ ಅಲ್ಲಿ ನೀವು ಪ್ರೈಮರಿ ಸಪ್ಲೈ ಒಂದಿರುತ್ತೆ ಅಂಡ್ ಕಂಪೋಸಿಟ್ ಸಪ್ಲೈ ಇನ್ನೊಂದಿರುತ್ತೆ. ಹೌದಾ. ಪ್ರೈಮರಿ ಸಪ್ಲೈ GST ರೇಟ್ ಏನಿರುತ್ತೆ ಅದನ್ನೇ ಕೂಡ ನೀವೇನ್ ಮಾಡ್ಬೇಕು, ಹೋಲ್ ಸೇಲ್ಸ್ ಗೆ ನೀವು ಅದನ್ನ ಚಾರ್ಜಸ್ ನ ಮಾಡಬೇಕು. ಓಕೆ, ಹೋಲ್ ಆಲ್ ಟುಗೆದರ್ ಸೇಲ್ಸ್ ಎಷ್ಟಾಯ್ತು ಇಲ್ಲಿ, 40,000 ಮಾಯಿಶ್ಚರೈಸರ್ ಪ್ಲಸ್ ₹5,000 ನಮಗೆ ಇಲ್ಲಿ ಏನಾಗಿದೆ, ಡೆಲಿವರಿ ಚಾರ್ಜಸ್ ಆಗಿದೆ. ಹೌದಾ. ಸೊ ₹45,000 ಗೆ 28%. ಹೌದಾ. 28 ಮಾಯಿಶ್ಚರೈಸರ್ ಎಷ್ಟಿದೆ ಇಲ್ಲಿ GST ರೇಟ್ 28% ಇದೆ. 28% GST ರೇಟ್ ಎಷ್ಟಾಗುತ್ತೆ, ₹12,600 ನಮಗೆ ಇಲ್ಲಿ GST ರೇಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್, ಮಿಕ್ಸ್ಡ್ ಸಪ್ಲೈ. As goods are sold at a single offer price, GST liability ₹85,000 ಗೆ ಆಲ್ ಟುಗೆದರ್ ಅಷ್ಟು ಪ್ರಾಡಕ್ಟ್ ನಾವು ಸೇಲ್ ಮಾಡ್ತೀವಿ. 85,000 ಗೆ GST ರೇಟ್ ಎಷ್ಟು, 28%. ಹೌದಾ. ಅಂಡ್ 28% ಇಲ್ಲಿ ಹೈಯೆಸ್ಟ್ ಯಾವ್ದಿದೆ GST ಅಲ್ಲಿ, 3 ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೀವಿ, ಫೇಸ್ ಕ್ರೀಮ್, ಮಾಯಿಶ್ಚರೈಸರ್, ಶಾಂಪೂ. ಹೌದಾ. ಇವು ಎಲ್ಲಾದ್ರಲ್ಲೂ ರೇಟ್ ಆಫ್ GST ಎಷ್ಟಿದೆ, ಹೈಯೆಸ್ಟ್ ಯಾವ್ದಿದೆ, 28% ಇದೆ. ಹೌದಾ. ಸೊ ಮಾಯಿಶ್ಚರೈಸರ್ ಆರ್ ಫೇಸ್ ಕ್ರೀಮ್ ಎರಡರದ್ದು 28%. 28% GST ಹೈಯೆಸ್ಟ್ ರೇಟ್ ಏನಿದೆ ಅದನ್ನೇ ನಾವೇನ್ ಮಾಡ್ತೀವಿ, ಇಲ್ಲಿ ಚಾರ್ಜಸ್ ನ ಮಾಡ್ತೀವಿ. ಓಕೆ, 85,000 ಇಂಟು 28%, ₹23,800 ನಮಗೆ ಏನಾಗುತ್ತೆ ಇಲ್ಲಿ GST ಚಾರ್ಜಸ್ ಗಳು ಆಗುತ್ತೆ. ಓಕೆ, ಈಗ ಇನ್ನೊಂದು 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ನೋಡೋಣ ನಾವು. ಓಕೆ, ಐ ಹೋಪ್ ನಿಮಗೆ ಎಲ್ಲರಿಗೂ ಮಿಕ್ಸೆಡ್ ಸಪ್ಲೈ ಅಂಡ್ ಕಂಪೋಸಿಟ್ ಸಪ್ಲೈ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತ ದಯವಿಟ್ಟು ಕೇಳಿ. ಓಕೆ, ನಾನು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ನೋಡೋಣ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2017 ಇಂದು. Compute the transaction value of goods from the following information and GST payable by a dealer registered in Karnataka. Okay, ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ. From the following information ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಫಸ್ಟ್ ಆಫ್ ಆಲ್ ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ನೆಕ್ಸ್ಟ್ GST payable. ಓಕೆ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ.
ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ ನೆಕ್ಸ್ಟ್ GST ಪೇಯಬಲ್. ಓಕೆ, ಫಸ್ಟ್ GST ಪೇಯಬಲ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಮಗೆ ಏನ್ ಗೊತ್ತಾಗಬೇಕು, ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಹೌದಾ, ನಾವು ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಏನ್ ಮಾಡ್ತಿದ್ವಿ, ನಾವು ಫಸ್ಟ್ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಗೊತ್ತಾಗ್ತಿತ್ತು, ಅದಾದ್ಮೇಲೆ ನಾವೇನ್ ಮಾಡ್ತಾ ಇದ್ವಿ, ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಹೌದಾ, ಸೇಮ್ ಇಲ್ಲಿ ಕೂಡ ನಾವು ಕಂಪನಿ ಟ್ಯಾಕ್ಸೇಷನ್ ಅಷ್ಟೇ ಕಂಪನಿ ಇನ್ಕಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂತಿದ್ವಿ ಫಸ್ಟ್. ಒಂದು ಲೇಟರ್ ನಾವೇನ್ ಮಾಡ್ತಿದ್ವಿ, ಟ್ಯಾಕ್ಸ್ ಲಯಬಿಲಿಟಿನ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ. ಸೇಮ್ ಇಲ್ಲೂ ಕೂಡ ಫಸ್ಟ್ ನಾವು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಗೊತ್ತಾಗಬೇಕು. ಓಕೆ, ಟ್ಯಾಕ್ಸಬಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಗೊತ್ತಾಗಬೇಕು, ದೆನ್ ಓನ್ಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ GST ಲಯಬಿಲಿಟಿ. ಓಕೆ, ಎಸ್, ಈ ರಿಜಿಸ್ಟರ್ಡ್ ಡೀಲರ್ ಎಲ್ಲಿದ್ದಾರಂತೆ, ಕರ್ನಾಟಕದಲ್ಲಿ ಒಬ್ಬ ರಿಜಿಸ್ಟರ್ಡ್ ಡೀಲರ್ ಇದ್ದಾರಂತೆ. ಅವ್ರು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ, ಅದನ್ನ ತಗೊಂಡು ನಾವೇನ್ ಮಾಡ್ಬೇಕು, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ. ಓಕೆ, ಸೊ ಸೈಮಲ್ಟೇನಿಯಸ್ ಆಗಿ ನಾನು ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಎರಡನ್ನೂ ಓದ್ತಾ ಹೋಗ್ತಾ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ದಯವಿಟ್ಟು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಎಸ್, ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ IGST ಆಫ್ ₹2000 43,000. ಹೌದಾ, ನಾವ್ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇನ್ಕ್ಲೂಡಿಂಗ್ IGST ಅಂತ ಹೇಳಿದೆ. ಫಸ್ಟ್ ಗೆ ನಾನು ವೆರಿ ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ, ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ CGST, SGST, IGST, ಎನಿ ಕೈಂಡ್ ಆಫ್ GSTs. ಓಕೆ, ಏನೇ GSTs ನಾವು ಪೇಮೆಂಟ್ ಮಾಡಿದ್ರೆ ಅದನ್ನ ನಾವೇನ್ ಮಾಡಲ್ಲ, ಇನ್ಕ್ಲೂಡ್ ಅನ್ನ ಮಾಡೋದಿಲ್ಲ. ಓಕೆ, ನೋಡಿ ಇಲ್ಲಿ ಒಂದು ನಿಮಿಷ. ಐ ಹೋಪ್ ನಿಮಗೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಪ್ರಾಬ್ಲಮ್ ಸೊಲ್ಯೂಷನ್ ಒಂದೇ ಒಂದು ಪೇಜ್ ಇರೋದ್ರಿಂದ ಒಂದು ಸ್ವಲ್ಪ ನಾನು ಏನ್ ಮಾಡಿದ್ದೀನಿ, ಸ್ವಲ್ಪ ಮಿನಿಮೈಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಝೂಮ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಓಕೆ, ಐ ಹೋಪ್ ನಿಮಗೆ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಓಕೆ, ಫೈನ್. ಎಸ್, ಇಲ್ಲೇನ್ ಹೇಳಿದಾರೆ, ಇನ್ಕ್ಲೂಡಿಂಗ್ IGST ಎನಿ ಕೈಂಡ್ ಆಫ್ GSTs ವಿಚ್ ಇಸ್ ಇನ್ಕ್ಲೂಡ್ ಇನ್ ಸೆಲ್ಲಿಂಗ್ ಪ್ರೈಸ್. ನಾವು ಅದನ್ನ ಕೌಂಟಿಗೆ ತಗೊಳ್ಳೋದಿಲ್ಲ, ಅದನ್ನ ಏನ್ ಮಾಡ್ತೀವಿ, ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೆಲ್ಲಿಂಗ್ ಪ್ರೈಸ್ ಎಕ್ಸ್ಕ್ಲೂಡಿಂಗ್ GST 43,000 ಮೈನಸ್ 2,000 41,000. ಓಕೆ, ಡನ್, ಫೈನ್. ನೆಕ್ಸ್ಟ್ ಅದ್ರ ಜೊತೆ ಇನ್ನೊಂದು ಏನ್ ಹೇಳಿದ್ದಾರೆ ನೋಡಿ, ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೌವ್ ಪ್ರೈಸ್. ಹೌದಾ, ಈ ಕೆಳಗಡೆ ಇರುವಂತಹ ಟ್ರಾನ್ಸಾಕ್ಷನ್ಸ್ ಗಳು ಈ 43,000 ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ಕ್ಲೂಡ್ ಆಗಿಲ್ಲ ಅಂತಂದ್ರೆ ಇನ್ಕ್ಲೂಡ್ ಅನ್ನ ಮಾಡಬೇಕು. ಓಕೆ, ಯಾವ್ದನ್ನ ಇನ್ಕ್ಲೂಡ್ ಮಾಡಬೇಕು ಅದನ್ನು ಕೂಡ ನೋಡೋಣ. ಎಲ್ಲದನ್ನು ನಾವು ಇನ್ಕ್ಲೂಡ್ ಮಾಡಕ್ ಆಗತ್ತಾ, ಯಾವ್ದನ್ನು ನಾವು ಇನ್ಕ್ಲೂಡ್ ಮಾಡಕ್ ಆಗಲ್ಲ. GST ಲಾ ನಮಗೆ ಏನ್ ಹೇಳುತ್ತೆ, ಯಾವ್ದನ್ನ ನಾವು ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ನಾವು ಆಡ್ ಮಾಡಬಹುದು, ನಮಗೆ ಯಾವ್ದಾವ್ದಕ್ಕೆ ಪ್ರಾವಿಷನ್ ಇದೆ ಅದನ್ನ ಮಾತ್ರ ನಾವು ಆಡ್ ಅನ್ನ ಮಾಡಕ್ಕಾಗತ್ತೆ. ಎಲ್ಲಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ನಾವು ಎಲ್ಲಾ ರೀತಿಯಾದಂತಹ ಎಕ್ಸ್ಪೆನ್ಸಸ್ ಎಲ್ಲದನ್ನು ಕೂಡ ನಾವು ಆಡ್ ಮಾಡೋದಕ್ಕೆ ಆಗಲ್ಲ. ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್ ಯಾವ್ಯಾವ್ದನ್ನ ನಾವು ಆಡ್ ಮಾಡಬಹುದು ಅಂತ ಬಿಟ್ಟು. ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ ಚಾರ್ಜಸ್ ಸಪರೇಟ್ಲಿ. ಎಷ್ಟು, 1,000 rupees. ಎಷ್ಟು ತಗೊಂಡಿದ್ದಾರ ನೋಡಿ. ಫ್ರೈಟ್ ಚಾರ್ಜಸ್ ಪೇಡ್ ಬೈ ಸಪ್ಲೈಯರ್ ಚಾರ್ಜಸ್ ಸಪರೇಟ್ಲಿ 1,000 rupees. ಎಷ್ಟು ತಗೊಂಡಿದೀವಿ ನಾವು ಫ್ರೈಟ್ ಚಾರ್ಜಸ್. ನಾವು ಟ್ರಾನ್ಸ್ಪೋರ್ಟೇಷನ್ ಅನ್ನ ಮಾಡಬೇಕಾದ್ರೆ, ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಗೂಡ್ಸ್ ನ ಕಳಿಸಬೇಕಾದ್ರೆ ಫ್ರೈಟ್ ಚಾರ್ಜಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಾಗಿದೆ ಅದು ನಾವು ಕೌಂಟಿಗೆ ತಗೊಂತೀವಿ, ನೆನಪಿರ್ಲಿ. ಓಕೆ, ನೆಕ್ಸ್ಟ್ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಚಾರ್ಜಸ್ ಸಪರೇಟ್ಲಿ. ಎಸ್, ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಇಲ್ಲಿ ಏನ್ ಮಾಡಿದೆ, ಆನ್ ರಿಕ್ವೆಸ್ಟ್ ಆಫ್ ಪರ್ಚೇಸ್ ನಾವೇನ್ ಮಾಡ್ತೀವಿ, ಎಕ್ಸ್ಟ್ರಾ ಪ್ಯಾಕಿಂಗ್ ಅನ್ನ ಮಾಡ್ತೀವಿ. ಗೊತ್ತಾಗ್ತಾ ಇದೆ, ಆನ್ ರಿಕ್ವೆಸ್ಟ್ ಆಫ್ ಪರ್ಚೇಸ್. ನಾನ್ ನಿಮ್ಮ ಹತ್ರ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದೀನಿ ಅಂತಂದ್ರೆ ನಾನ್ ನಿಮಗೆ ಹೇಳ್ತೀನಿ, ಸರ್ ನಮಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ಯಾಕಿಂಗ್ ಮಾಡ್ಕೊಡಿ, ನಮಗೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಗೂಡ್ಸ್ ಡ್ಯಾಮೇಜ್ ಆಗುತ್ತೆ, ಸೊ ಅದಕ್ಕೆ ನಮಗೆ ಎಕ್ಸ್ಟ್ರಾ ಪ್ಯಾಕಿಂಗ್ ಮಾಡ್ಬಿಟ್ಟು ಕೊಡಿ ಅಂತ ಬಿಟ್ಟು ನಾನೇನು ರಿಕ್ವೆಸ್ಟ್ ಮಾಡ್ತೀನಿ. ಆನ್ ರಿಕ್ವೆಸ್ಟ್ ಆಫ್ ಪರ್ಚೇಸ್ ನಾವೇನ್ ಮಾಡಿದ್ವಿ, ಎಕ್ಸ್ಟ್ರಾ ಪ್ಯಾಕಿಂಗ್ ನ ನಾರ್ಮಲ್ ನಮ್ದೇನ್ ಪ್ಯಾಕಿಂಗ್ ಇರುತ್ತೆ ಅದ್ರ ಜೊತೆ ಎಕ್ಸ್ಟ್ರಾ ಪ್ಯಾಕಿಂಗ್ ನ ನಾವೇನ್ ಮಾಡ್ಕೊಡ್ತೀವಿ, ಅವರಿಗೆ ರ್ಯಾಪ್ ಅನ್ನ ಮಾಡ್ಕೊಡ್ತೀವಿ. ಅದಕ್ಕೆ ನಾವು ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಮಾಡ್ತೀವಿ. ಅದು ಎಲ್ಲಿ ಇನ್ಕ್ಲೂಡ್ ಆಗುತ್ತೆ, ಅದು ದಟ್ ಇಸ್ ವಿಲ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 1,500 rupees. ಓಕೆ, ಫೈನ್. ನೆಕ್ಸ್ಟ್ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನೇಬಲ್ ಪ್ಯಾಕೇಜಿಂಗ್. ಎಸ್, ಇಲ್ಲಿ ಹೇಳ್ತಾ ಇದ್ದಾರೆ ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನೇಬಲ್ ಪ್ಯಾಕೇಜಿಂಗ್. ರಿಟರ್ನೇಬಲ್ ಪ್ಯಾಕೇಜಿಂಗ್ ಅಂತ ಬಿಟ್ಟು ವರ್ಡ್. ಓಕೆ, ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನೇಬಲ್ ಪ್ಯಾಕಿಂಗ್. ಹೌದಾ, ಇಲ್ಲಿ ಏನ್ ಹೇಳ್ತಾ ಇದ್ರೆ ಕಾಸ್ಟ್ ಆಫ್ ಡ್ಯೂರಬಲ್ ರಿಟರ್ನೇಬಲ್ ಪ್ಯಾಕಿಂಗ್. ರಿಟರ್ನೇಬಲ್ ಪ್ಯಾಕಿಂಗ್ ಇಲ್ಲಿ ವರ್ಡ್ ನಮಗೆ ಹೇಳ್ತಾ ಇದೆ ಏನು, ರಿಟರ್ನೇಬಲ್ ಪ್ಯಾಕಿಂಗ್ ಮೀನ್ಸ್ ನಾವೇನು ಟ್ರಾನ್ಸ್ಪೋರ್ಟೇಷನ್ ಜೊತೆ ನಾವೇನ್ ಪ್ಯಾಕಿಂಗ್ ಅನ್ನ ಕಳಿಸ್ತೀವಿ ಅದು ನಮಗೆ ಏನ್ ಬರುತ್ತೆ, ರಿಟರ್ನ್ ಆಗುತ್ತೆ. ಹೌದಾ, ಕಾಸ್ಟ್ ಆಫ್ ಡ್ಯೂರಬಲ್ ಅಂಡ್ ರಿಟರ್ನೇಬಲ್ ಅಂಡ್ ರಿಟರ್ನೇಬಲ್ ಪ್ಯಾಕೇಜಿಂಗ್. ಹೌದಾ, ರಿಟರ್ನೇಬಲ್ ಪ್ಯಾಕೇಜಿಂಗ್ ಇರೋದ್ರಿಂದ ನಾವೇನ್ ಪ್ಯಾಕಿಂಗ್ ಮಾಡಿರ್ತೀವಿ ಅದು ನಮಗೆ ಏನ್ ಸಿಗುತ್ತೆ, ರಿಟರ್ನ್ ಸಿಗತ್ತೆ. ಸೊ ಇನ್ ದಟ್ ಕೇಸಸ್ ನಾವು ಅದಕ್ಕೆ ಚಾರ್ಜಸ್ ಆಗಿರುವಂತ ಚಾರ್ಜಸ್ ನಾವು ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಫೈನ್. ಅದನ್ನ ತಗೊಂಡಿದೀವ, ಇಲ್ಲ ತಗೊಂಡಿಲ್ಲ. ಓಕೆ, ಡನ್. ಸೊ ಇದನ್ನ ನಾವೇನ್ ಮಾಡಿದೀವಿ, ಈ ಒಂದು ಚಾರ್ಜಸ್ ಅನ್ನ ನಾವು ತಗೊಂಡಿಲ್ಲ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ನಮಗೆ ಇನ್ಶೂರೆನ್ಸ್ ಆನ್, ಇದನ್ನ ನಾವು ತಗೊಂಡಿಲ್ಲ. ಓಕೆ, ಇನ್ಶೂರೆನ್ಸ್ ಆನ್ ಫ್ರೈಟ್
ಪೇಯ್ಡ್ ಬೈ ಸಪ್ಲೈ ಚಾರ್ಜಸ್ ಸಪ್ರೇಟ್ಲಿ. ಹೌದಾ, ನಾವೇನ್ ಮಾಡಿದೀವಿ ಇಲ್ಲಿ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೆ, ನಾವು ಟ್ರಾವೆಲಿಂಗ್ ಗೆ ಗೂಡ್ಸ್ ಏನ್ ಹೋಗ್ತಾ ಇರುತ್ತೆ ಅಲ್ಲಿವರೆಗೆ ನಾವೇನ್ ಮಾಡ್ತೀವಿ, ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಿಗೆ ಆ ಒಂದು ಟ್ರಾನ್ಸಾಕ್ಷನ್ ಗೆ ಪರ್ಟಿಕ್ಯುಲರ್ ಆ ಒಂದು ಡೆಲಿವರಿಗೆ ನಾವೇನ್ ಮಾಡಿರ್ತೀವಿ, ಇನ್ಶೂರೆನ್ಸ್ ನ ಮಾಡಿಸಿರ್ತೀವಿ. ಓಕೆ, ಆ ಇನ್ಶೂರೆನ್ಸ್ ಚಾರ್ಜಸ್ ನಾವು ಸಪರೇಟ್ ಆಗಿ ಮಾಡಿಸಿದ್ವಿ, 500 rupees, ದಟ್ ಈಸ್ ಅಲೋವೇಬಲ್. ಹೌದಾ, ಎಸ್, ಹೌದಾ, ಅದನ್ನು ನಾವು ಅಲೋ ಮಾಡಿದೀವಿ. ಇದನ್ನ ಮಾತ್ರ ನಾವು ಅಲೋ ಮಾಡಿಲ್ಲ. ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಟ್ರೇಡ್ ಡಿಸ್ಕೌಂಟ್ ನಾರ್ಮಲ್ ಪ್ರಾಕ್ಟೀಸ್. ಓಕೆ, ಟ್ರೇಡ್ ಡಿಸ್ಕೌಂಟ್ ಏನಿದೆ ಇದು ನಾರ್ಮಲ್ ಪ್ರಾಕ್ಟೀಸ್. ಓಕೆ, ಇಲ್ಲಿ ಸೆಲ್ಲರ್ ಏನ್ ಮಾಡ್ತಾ ಇದ್ದಾನೆ, ಓಕೆ ಸರ್ ನೀವು ನಮ್ಮ ಹತ್ರ ಇಷ್ಟು ಗೂಡ್ಸ್ ನ ಪರ್ಚೇಸ್ ಮಾಡಿ ನಾವಿಷ್ಟು ನಿಮಗೆ ಡಿಸ್ಕೌಂಟ್ ನ ಕೊಡ್ತೀವಿ. ಡಿಸ್ಕೌಂಟ್ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಡಿಸ್ಕೌಂಟ್ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಡಿಸ್ಕೌಂಟ್ ಅಂತಂದ್ರೆ ಏನು, ಏನೇನ್ ಯಾವ ಸಿಚುವೇಶನ್ ನಾವು ಡಿಸ್ಕೌಂಟ್ ನ ಕೊಡ್ತೀವಿ ಎಲ್ಲದೂ ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡೋದಕ್ಕೆ ಹೋಗಲ್ಲ. ಟ್ರೇಡ್ ಡಿಸ್ಕೌಂಟ್ ನ ಕೊಟ್ಟಿದ್ದಾರೆ. ಓಕೆ, ಎಷ್ಟು 1000 rupees. ಅದನ್ನ ನಾವು ಹೇಗೆ ತಗೊಂಡಿದೀವಿ ನೋಡ್ಕೊಳ್ಳಿ ಇಲ್ಲಿ ಫಸ್ಟ್. ಓಕೆ, ನಾವು ಏನ್ ಮಾಡಿದೀವಿ, ಎಕ್ಸ್ಟ್ರಾ ಚಾರ್ಜಸ್ ನಾವು ಮೂರನ್ನು ಕೂಡ ನಾವೇನ್ ಮಾಡಿದೀವಿ ಇಲ್ಲಿ ತಗೊಂಡಿದೀವಿ. 1000 rupees ನಮಗೆ ಫ್ರೈಟ್ ಚಾರ್ಜಸ್ 1500 rupees, ಎಕ್ಸ್ಟ್ರಾ ಪ್ಯಾಕೇಜಿಂಗ್ ಚಾರ್ಜಸ್ 500 rupees, ಇನ್ಶೂರೆನ್ಸ್ ಆಗಿದೆ ಆಲ್ಟುಗೆದರ್ 3000 rupees. ಅದನ್ನು ನಾವೇನ್ ಮಾಡಿದೀವಿ ತಗೊಂಡಿದೀವಿ. 44,000 rupees ಆಯ್ತು. ಓಕೆ, 44,000 ಇದಕ್ಕೆ ಏನ್ ಮಾಡಿದ್ವಿ, ಲೆಸ್ ಮಾಡಿದ್ವಿ. ನಾವೇನ್ ಮಾಡಿದ್ವಿ, ಟ್ರೇಡ್ ಡಿಸ್ಕೌಂಟ್ ನಾವೇನ್ ಮಾಡಿದ್ವಿ, ಲೆಸ್ ಮಾಡಿದ್ವಿ. ಟ್ರೇಡ್ ಡಿಸ್ಕೌಂಟ್ ಏನಕ್ಕೆ ಸರ್ ಲೆಸ್ ಮಾಡಿದ್ವಿ, ಟ್ರೇಡ್ ಡಿಸ್ಕೌಂಟ್ ಮೀನ್ಸ್ ಟ್ರೇಡ್ ಅದು ಡಿಸ್ಕೌಂಟ್ ಆ 1000 rupees ವರ್ತ್ ಅಮೌಂಟ್ ನಾವು ರಿಸೀವ್ ಮಾಡ್ಕೊಂಡಿಲ್ಲ, ಅದನ್ನು ನಾವೇನ್ ಕೊಟ್ಟಿದೀವಿ, ಡಿಸ್ಕೌಂಟ್ ನ ಕೊಟ್ಟಿದೀವಿ. ನಮಗೆ ಇಲ್ಲಿ 44,000 rupees ನಾವು ರಿಸೀವ್ ಮಾಡ್ಕೋಬೇಕಿತ್ತು, ಬಟ್ 1,000 rupees ನಾವು ಡಿಸ್ಕೌಂಟ್ ನ ಕೊಟ್ಟಿದೀವಿ. ಸೊ ಆ 1,000 rupees ಅಮೌಂಟ್ ನಾವು ಯಾವ್ದನ್ನ ರಿಸೀವ್ ಮಾಡ್ಕೊಂಡಿಲ್ಲ, ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಟ್ಯಾಕ್ಸ್ ಕಟ್ಟಿಸೋ ಅವಶ್ಯಕತೆ ಕೂಡ ನಮಗಿಲ್ಲಿ ಇಲ್ಲ. ಓಕೆ, ಸೊ ರಿಸೀವ್ ಆಗದೆ ಇರುವಂತಹ ಅಮೌಂಟ್ ಗೆ ನಾವು ಟ್ಯಾಕ್ಸ್ ನ ಚಾರ್ಜಸ್ ನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಡಿಸ್ಕೌಂಟ್ ಏನಿದೆ ಇದು ರಿಸೀವ್ ಆಗಿಲ್ಲ. ಓಕೆ, ರಿಸೀವ್ ನಾವು ಡಿಸ್ಕೌಂಟ್ ನ ಪ್ರೊವೈಡ್ ಮಾಡಿದ್ವಿ 1,000 rupees. ಸೊ 44,000 ಮೈನಸ್ 1,000 43,000 rupees ಆಯ್ತು. ಓಕೆ, ಇದೇನ್ ನಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 43,000 rupees. ಓಕೆ, ಡನ್. SGST 43,000 ಇಲ್ಲಿ ಏನ್ ಹೇಳಿದ್ದಾರೆ, ನಾವು ಏನ್ ಮಾಡಿದ್ವಿ ಇಲ್ಲಿ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ನಮಗೆ, GST ಎಷ್ಟು ಚಾರ್ಜ್ ಮಾಡ್ತಿದ್ವಿ ಅಂತ ಬಿಟ್ಟು ಒಂದು ನಿಮಿಷ ಇದನ್ನೆಲ್ಲ ಅಳಿಸ್ಕೊಂಡ್ಬಿಡ್ತೀನಿ. ಎಸ್ ಇಲ್ಲ, ಹೌದಾ, ಯಾವ್ದು ರೇಟ್ ಆಫ್ GST ಏನು ಕೊಟ್ಟಿಲ್ಲ. ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ಏನು 18% GST ಅಂತ ಹೇಳ್ಬಿಟ್ಟು. ಸೊ SGST 9% ಅಂಡ್ CGST 9%. ಓಕೆ, 43,000 rupees ಮೇಲೆ 9% CGST. ಸರ್ ಇದು ರೇಟ್ ಆಫ್ GST ಕೊಟ್ಟಿಲ್ಲ, ಹೌದಾ, ನಾವು ಆದ್ರೂ ತಗೋಬಹುದಾ, ಹೌದು, ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಏನು ಅಂತಂದ್ರೆ GST 18% ನಾವು ಚಾರ್ಜ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ದಟ್ ಇಸ್ ಅಪ್ ಟು ನಮ್ಮೇಲೆ ನಾವು ಎಷ್ಟು. ಓಕೆ, ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಸಾರಿ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದಾರೆ. GST ಎಷ್ಟು ಕೊಟ್ಟಿದ್ದಾರೆ, 18%. ಹೌದಾ, ಎಸ್, ವೆರಿ ಗುಡ್. ಇಲ್ಲಿ 18% ಕೊಟ್ಟಿರೋದ್ರಿಂದ ನಾವು ಅದನ್ನೇ ತಗೋಬೇಕು. ಓಕೆ, ಕೊಟ್ಟಿದ್ದಾರೆ ಪ್ರಾಬ್ಲಮ್, ಅದರ್ವೈಸ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹಿಂಟ್ ಇರುತ್ತೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ಆ ಹಿಂಟ್ ಗಳು ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ರೇಟ್ ಆಫ್ GST ಅವರೇ ಕೊಟ್ಟಿದ್ದಾರೆ 18%. ಸೊ SGST 9%. 18% ಅಂತಂದ್ರೆ CGST ನಾವಿಲ್ಲಿ ಇಂಟ್ರಾ ಸ್ಟೇಟ್ ಸೇಲ್ ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ಎಲ್ಲೂ ಕೂಡ ಟ್ರಾನ್ಸಾಕ್ಷನ್ ಅವ್ರು ಹೇಳಿಲ್ಲ ಇಂಟರ್ ಸ್ಟೇಟ್ ನಾವು ಸೇಲ್ ಅವ್ರು ಪರ್ಚೇಸ್ ಮಾಡಿದೀವಿ ಅಂತ ಎಲ್ಲೂ ಕೂಡ ನಮಗೆ ಮೆನ್ಷನ್ ಮಾಡಿಲ್ಲ. ಸೊ ನಾವಿಲ್ಲ ಅಸ್ಯೂಮ್ ಮಾಡ್ಕೊಂಡು ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಡೀಲರ್ ಇದ್ದಾರೆ. ಸೊ ನಾವು ಅಸ್ಯೂಮ್ ಮಾಡ್ಕೊಳ್ಳೋನೇನು ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳು ವಿತಿನ್ ಕರ್ನಾಟಕ ಸ್ಟೇಟ್ ಅಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ವಿತಿನ್ ಸ್ಟೇಟ್ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ನಾವೇನೇನು ಚಾರ್ಜ್ ಮಾಡ್ತೀವಿ, CGST ಪ್ಲಸ್ SGST ನಾವು ಚಾರ್ಜಸ್ ನ ಮಾಡ್ತೀವಿ. ಓಕೆ, ಫೈನ್. SGST 43,000 rupees ಮೇಲೆ 9% 3,870. CGST 43,000 rupees ಮೇಲೆ 9% 3,870. 7,740 rupees ಏನಾಗುತ್ತೆ ನಾವಿಲ್ಲಿ ಟ್ಯಾಕ್ಸಸ್ ಅನ್ನ ಪೇಮೆಂಟ್ ನ ಮಾಡಬೇಕು. ಓಕೆ, ಡನ್, ಫೈನ್, ವೆರಿ ಗುಡ್. ಇಲ್ಲಿ ಟ್ಯಾಕ್ಸಸ್ ನ ನಾವು ಎಷ್ಟು ಚಾರ್ಜ್ ಮಾಡ್ತೀವಿ, 9% CGST, 9% SGST. ಓಕೆ, ಫೈನ್. ಓಕೆ ಗೈಸ್, ಜಾಸ್ತಿ ಲೆಂತಿ ಕ್ಲಾಸಸ್ ನ ತಗೊಳ್ಳೋದಿಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು 3-4 ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ ಅಂತೆ. ಓಕೆ, ಸೊ ಪ್ರಾಬ್ಲಮ್ ನ ಡೈಲಿ ನಾನು ಒಂದೊಂದು ಎರಡೆರಡೆ ಸಾಲ್ವ್ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ಗೊತ್ತು ಟೈಮ್ ತುಂಬಾ ಕಮ್ಮಿ ಇದೆ ಅಂತ ಬಿಟ್ಟು, ಬಟ್ ಸ್ಟಿಲ್ ನೀವು ಅದನ್ನು ವರ್ಕೌಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಸ್ಮಾಲ್ ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇಷ್ಟು ಸ್ಮಾಲ್ ವಿಡಿಯೋಸ್ ನ ಮಾಡೋದಿಲ್ಲ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ನಾ 3-4 ಪ್ರಾಬ್ಲಮ್ಸ್ ನ ಎಟ್ ಎ ಟೈಮ್ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಇಲ್ಲಿವರೆಗೆ ನಿಮಗೆ ಒಂದು ಹಂತಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂತೀನಿ. ಪ್ರಾಬ್ಲಮ್ ನ ಮತ್ತೆ ಸೊಲ್ಯೂಷನ್ಸ್ ಮತ್ತೆ ರಿವ್ಯೂ ಮಾಡ್ತಾರೆ. ಇಲ್ಲಿಂದ ಪ್ರಾಬ್ಲಮ್ಸ್ ಏನಾಗುತ್ತೆ, ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಸ್ ಇಂದ ನಾನು ಪ್ರಾಬ್ಲಮ್ಸ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಜಾಸ್ತಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಒನ್ ಅಂಡ್ ಆಲ್.